ಮ್ಯಾಮ್ ನಮಸ್ತೆ, ಹೇಗೆ ಅನಿಸ್ತಿದೆ ಇವತ್ತಿನ ಇವೆಂಟ್? ಇವತ್ತಿನ ಇವೆಂಟ್ ಅಂತೂ ತುಂಬ ಚೆನ್ನಾಗಿದೆ. ನಾವೆಲ್ಲ ತುಂಬ ಎಂಜಾಯ್ ಮಾಡ್ತಿದ್ದೀವಿ. ಆ್ಯಕ್ಚುಲಿ ಐ ಆಮ್ ಹೌಸ್ ವೈಫ್. ನಮ್ಗೆ ಇದೊಂದು ಎಕ್ಸ್ಪೋಜರ್ ಸಿಕ್ಕಿದ್ದು ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು ಫಾರ್ ಸಂತೋಷ್ ಸರ್. ನಿಜ ಹೇಳಬೇಕು ಅಂದರೆ ಮನೆಯಲ್ಲಿ ನಾವು ಮಾಮೂಲಿ ಇದರಲ್ಲೇ ಇದ್ದು ಈ ಥರದ್ದು ಒಂದು ಇದಕ್ಕೆ ಬಂದಾಗ ನಮ್ಮಲ್ಲೇ ನಮ್ಮ ಒಂದು ಆತ್ಮವಿಶ್ವಾಸ ಬೇರೆಯೇ ಆಗುತ್ತೆ. ನಾವೇ ಒಂಥರ ಚೇಂಜ್ ಆಗ್ತೀವಿ, ನಮಗೊಂಥರ ಖುಷಿ ಸಿಗುತ್ತೆ. ಆ್ಯಂಡ್ ಇಲ್ಲಿ ನಾವು ನೋಡ್ತಾ ಇದ್ರೆ ಯಾವುದೇ ಏಜ್ದು ಗ್ರೂಪು ಆ ಥರ ಎಲ್ಲ ಇಲ್ಲ, ಎಲ್ಲರೂ ಕೂಡ ಒಂದೇ ಥರ ನೋಡ್ಕೋತಾ ಇದ್ದಾರೆ. ಲೈಕ್ ಎಲ್ರಿಗೂ ಒಂದೇ ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ನಿಜ ಹೇಳಬೇಕು ಅಂದರೆ ಇದು ಚಿಕ್ಕ ಮಕ್ಕಳಿಂದಾನು ದೊಡ್ಡವರು, ಮಿಡ್ಲ್ ಏಜು ಮತ್ತು ಟೀನ್ ಏಜು ಮತ್ತು ದೊಡ್ಡವರು, ನಮ್ಮಂಥ ಅಡಲ್ಟ್ ಏಜ್ ಅವ್ರಿಗೂ ಕೂಡ ಎಲ್ಲ ರೀತಿಯಲ್ಲೂ ಪ್ರೋತ್ಸಾಹನೂ ಸಿಗ್ತಾ ಇದೆ. ತುಂಬ ಚೆನ್ನಾಗಿದೆ, ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ. ಹಾಯ್, ನಾವು ಈ ಇವೆಂಟಿಗೆ ಬಂದಿದ್ದೀವಿ, ಡ್ಯಾನ್ಸ್ ಫಿಟ್ನೆಸ್ ಇವೆಂಟು. ದಿಸ್ ಇಸ್ ಆರ್ಗನೈಸ್ಡ್ ಬೈ ಸಂತೋಷ್ ಫ್ರಾಲಿಕ್. ಸೊ ಹಿಸ್ ಕ್ಲಾಸಸ್ ಆರ್ ವೆರಿ ಗುಡ್. ನಾವು ತುಂಬ ಎಂಜಾಯ್ ಮಾಡ್ತೀವಿ ಅವ್ರ ಕ್ಲಾಸಸ್. ಮತ್ತು ಈ ಇವೆಂಟ್ ಆಗ್ತಾ ಇರೋದು ಯಲಹಂಕಲ್ಲಿ ಗೋ ಪಿಕ್ಲರ್ಸ್ ಅಂತ ಒಂದು ಪಿಕಲ್ ಬಾಲ್ ಟೂರ್ನಮೆಂಟ್ ಹಾಲ್ ಇದು. ಇಲ್ಲಿ ನಾವೆಲ್ಲ ಬಂದಿದ್ದೀವಿ, ಎಲ್ಲ ಕಡೆ ಬೆಂಗಳೂರಿಂದ ತುಂಬ ಜನ ಬಂದಿದ್ದೀವಿ. ಇಲ್ಲಿ ತುಂಬ ಖುಷಿ ಪಡ್ತಾ ಇದ್ದೀವಿ. ತುಂಬ ಸಕ್ಕತ್ತಾಗಿದೆ ಇವೆಂಟು. ನಾವೆಲ್ಲ ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಇದು ಒಂದು ಹೆಲ್ತ್ ಅವೇರ್ನೆಸ್ಸು ಮತ್ತು ಇದರಲ್ಲಿ ಮಕ್ಕಳನ್ನು ಎಲ್ಲ ಕರೆಸಿ ಎಲ್ಲ ಒಂದು ಸ್ಟೇಜ್ ಮೇಲೆ ಮಾಡ್ತಿರೋದು ಒಂಥರ ಮಕ್ಳಿಗೂ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಂಗಿದೆ. ಆಮೇಲೆ ಅವ್ರಿಗೂ ಒಂದು ಒಳ್ಳೆ ಪ್ರೋತ್ಸಾಹಿಕ ಒಳ್ಳೆ ಕಾರ್ಯಕ್ರಮ ಆರೈಸಿದ್ದಾರೆ. ಈ ರೀತಿ ಪದೇ ಇವೆಂಟ್ಸ್ ಮಾಡ್ತಾ ಇರಲಿ ಅಂತ ನಾವು ಯಶಸ್ವಿಯಾಗಲಿ ಅಂತ ಆರೈಸಿ ಸಂತೋಷ ಪಡಲಿಕ್ಕೆ. ಯಾಕಂದರೆ ಜನಗಳಿಗೂ ಹೆಲ್ತ್ ಅವೇರ್ನೆಸ್ ಬರುತ್ತೆ. ಸೊ ಅದರಿಂದ ಮಕ್ಳಿಗೂ ಸಹ ಒಂದು ಸ್ಟೇಜ್ ಫಿಯರ್ ಅನ್ನೋದು ಹೋಗುತ್ತೆ. ಆಮೇಲೆ ಸುಮಾರು ಜನಕ್ಕೂ ಸ್ಟೇಜ್ ಫಿಯರ್ ಯಾರ್ಯಾರಿಗಿರುತ್ತೆ ಅವರು ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡೋದ್ರಿಂದ ಅವ್ರಿಗೂ ಒಂದು ಇದು ಬರುತ್ತೆ. ಸೊ ಎಲ್ಲ ಹೆಲ್ದಿಯಾಗಿರ್ತದೆ, ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.